ಇವತ್ತು ಸಂಜೆಯೊಳಗೆ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗಬಹುದಾ? ಟಿವಿ5 ಕನ್ನಡಕ್ಕೆ ಅಧಿಕೃತಗೊಂಡವರ ಹೆಸರು ಕೂಡ ಲಭ್ಯವಾಗಿದೆ. ನೇಮಕಾತಿ ಪಟ್ಟಿಗೆ ಅಂಕಿತ ಹಾಕಿದ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂಕಿತ ಹಾಕಿದ್ದಾರೆ. ಟಿವಿ5 ಕನ್ನಡಕ್ಕೆ ಅಧಿಕೃತಗೊಂಡವರ ಪಟ್ಟಿ ಲಭ್ಯವಾಗಿದೆ. ನೇಮಕಾತಿ ಪಟ್ಟಿಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಸಿಗ್ನೇಚರ್ ಮಾಡಿದ್ದಾರೆ. 74 ಹೆಸರಿನ ಪಟ್ಟಿಗೆ ಸಹಿ ಕೂಡ ಆಗಿ ಹೋಗಿದೆ. ಆ ಪಟ್ಟಿ ಈಗ ಲಭ್ಯವಾಗಿದೆ ಟಿವಿ5 ಕನ್ನಡಕ್ಕೆ. ಹಾಗಾದ್ರೆ ಯಾರೆಲ್ಲ ಹೆಸರು ಪಟ್ಟಿಯಲ್ಲಿದೆ? ಸಂಕ್ರಾಂತಿ ಗಿಫ್ಟ್ ಅಂತ ಆಕಾಂಕ್ಷಿಗಳು ಕಾಯ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಇವತ್ತು ರಿಲೀಸ್ ಆಗುತ್ತೆ ಅಂತ ನಿನ್ನೆಯಿಂದ ಹೇಳ್ತಾನೆ ಇದ್ರು. ಆ 74 ಹೆಸರಿನ ಪಟ್ಟಿಗೆ ಈಗಾಗಲೇ ಅಂಕಿತ ಕೂಡ ಬಿದ್ದಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿ ಹಾಕಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ? ಹಾಗಾದ್ರೆ ನರೇಂದ್ರ ಸ್ವಾಮಿ ಅವರ ಹೆಸರಿದೆ. ಯಾರ್ಯಾರಿಗೆ ಸ್ಥಾನವನ್ನ ಕೊಡ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಶಿವಲಿಂಗೇಗೌಡ ಅವರ ಹೆಸರು ಕೂಡ ಇದೆ. ರಮೇಶ್ ಬಂಡಿ ಸಿದ್ದೇಗೌಡ, ಯಾರ್ಯಾರೆಲ್ಲ ಆಕಾಂಕ್ಷಿಗಳಿದ್ರೋ ಮೊದಲ ಪಟ್ಟಿ ಎರಡನೇ ಪಟ್ಟಿ ಅಂತ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಎಸ್.ಎನ್. ನಾರಾಯಣಸ್ವಾಮಿ, ಬೇಳೂರು ಗೋಪಾಲಕೃಷ್ಣ, ಯಾರ್ಯಾರಿಗೆ ಸ್ಥಾನ ಇದೆ ಸಿಕ್ಕಿದೆ ಮೊದಲ ಪಟ್ಟಿ. ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕರು. ರಾಜ ವೆಂಕಟಪ್ಪ ನಾಯಕ ಅವರಿಗೂ ಕೂಡ ಮಣೆ ಹಾಕಿದ್ದಾರೆ. ಜಿ.ಟಿ. ಪಾಟೀಲ್, ಪುಟ್ಟರಂಗ ಶೆಟ್ಟಿ ಇರ್ಬೋದು, ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ, ರಮೇಶ್ ಬಂಡಿ ಸಿದ್ದೇಗೌಡ, ಶ್ರೀನಿವಾಸ್ ಮಾನೆ ಇರ್ಬೋದು, ಬೇಳೂರು ಗೋಪಾಲಕೃಷ್ಣ, ಬಸನಗೌಡ ದದ್ದಲ್ ಇರ್ಬೋದು, ಟಿ ರಘುಮೂರ್ತಿ, ಎನ್.ಎ. ಹ್ಯಾರಿಸ್, ಬಿ.ಎನ್. ನಾಯ್ಡು, ಸುಧೀಂದ್ರ, ಇವರೆಲ್ಲರ ಹೆಸರು ಕೂಡ ಈಗ ಪಟ್ಟಿಯಲ್ಲಿ ಇದೆಯಂತೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಒಂದು ಪಟ್ಟಿ ಈಗ ಟಿವಿ5 ಕನ್ನಡಕ್ಕೆ ಲಭ್ಯವಾಗಿದೆ. ಎಐಸಿಸಿ ಅಧ್ಯಕ್ಷರೇ ಸಹಿ ಹಾಕಿರುವಂತಹ ಪಟ್ಟಿ, ನಿಗಮ ಮಂಡಳಿಯ ಪಟ್ಟಿ. ಇನ್ನು ಯಾರೆಲ್ಲ ಹೆಸರಿದೆ, ಯಾರ ಹೆಸರು ಬಿಟ್ಟು ಹೋಗ್ಬೋದು, ಯಾರ್ಯಾರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ? ಸೌಖ್ಯ, ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಇಲ್ಲಿಯವರೆಗೆ ವಿಳಂಬ ಆಗ್ತಾ ಇತ್ತು. ಇವತ್ತು ನಾಳೆ ಅಂತೇಳಿ ನಾಯಕರು ಕೂಡ ಮುಂದೂಡಿಕೆಯನ್ನ ಮಾಡ್ತಾ ಇದ್ರು. ಕೆಲವೊಂದು ಕಡೆ ಶಾಸಕರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನಕ್ಕೆ ಇದು ಕಾರಣವಾಗಿತ್ತು. ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಸಹಜವಾಗಿ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಶಾಸಕರು ಕಾರ್ಯಕರ್ತರ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮಾತ್ರ ಅದು ಸಾಧ್ಯ ಅನ್ನುವಂತ ಕಾರಣಕ್ಕೆ ಈಗ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಅಂತಿಮವಾಗಿ ಖರ್ಗೆ ಅವರು ಸಹಿಯನ್ನ ಹಾಕಿದ್ದಾರೆ. ಸುರ್ಜೇವಾಲಾ ಸಿಎಂ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ನಡೆಸಿರುವಂತ ಸಭೆಯಲ್ಲಿ ಈ ಪಟ್ಟಿಯನ್ನ ಫೈನಲ್ ಮಾಡಲಾಗಿತ್ತು. ಸುಮಾರು 36 ಶಾಸಕರು ಹಾಗೆ 39 ಕಾರ್ಯಕರ್ತರ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿ ಆ ಪಟ್ಟಿಯನ್ನ ಖರ್ಗೆ ಅವರಿಗೆ ತಲುಪಿಸಲಾಗಿತ್ತು. ಖರ್ಗೆ ಅವರ ಬಳಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಖರ್ಗೆ ಅವರು ಈಗ ಅದಕ್ಕೆ ಅಂತಿಮವಾಗಿ ಸಹಿಯನ್ನ ಹಾಕಿದ್ದಾರೆ. ಇವತ್ತು ಬೆಳಿಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರು. 36 ಜನ ಶಾಸಕರು 39 ಜನ ಕಾರ್ಯಕರ್ತರಿಗೆ ನಾವು ಮೊದಲ ಹಂತದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ತಾ ಇದ್ದೀವಿ, ಎನಿ ಟೈಮ್ ಯಾವಾಗ ಬೇಕಾದ್ರೂ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹಾಗಾಗಿ ಇವತ್ತು ಸಂಜೆಯೊಳಗೆ ಬಹುತೇಕವಾಗಿ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದೆ. ನಮ್ಗೆ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಈಗ ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ, ರಮೇಶ್ ಬಂಡಿ ಸಿದ್ದೇಗೌಡ, ನಾರಾಯಣ ಸ್ವಾಮಿ, ಬೇಳೂರು ಗೋಪಾಲಕೃಷ್ಣ, ರಾಜ ವೆಂಕಟಪ್ಪ ನಾಯಕ, ಜಿ.ಟಿ. ಪಾಟೀಲ್, ಶ್ರೀನಿವಾಸ್ ಮಾನೆ, ಬಸವನಗೌಡ ದದ್ದಲ್ ಹಾಗೆ ರಘುಮೂರ್ತಿ ಮತ್ತೆ ಎನ್.ಎ. ಹ್ಯಾರಿಸ್ ಅವರಿಗೆ ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಆಗಿದೆ. ಖರ್ಗೆ ಅವರು ಅಂಕಿತ ಹಾಕಿರುವಂತ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಇವರ ಹೆಸರುಗಳು ಇದೆ. ಉಳಿದಿರುವಂತವರ ಹೆಸರು ಕೂಡ ಬರ್ಬೇಕಾಗತ್ತೆ. ಅದರಲ್ಲಿ ಹೊಸ ಶಾಸಕರನ್ನ ಹೊರತುಪಡಿಸಿ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲವು ಕ್ಯಾಂಡಿಡೇಟ್ ಗಳಿಗೆ ಭರವಸೆಯನ್ನ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್. ಯಾಕೆಂದ್ರೆ ನೀವು ಈ ಬಾರಿ ಟಿಕೆಟ್ ಅನ್ನ ಅವರಿಗೆ ಬಿಟ್ಕೊಡಿ, ನಿಮ್ಗೆ MLC ಅಥವಾ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನ ಮಾಡ್ಕೊಡ್ತೇವೆ ಅಂತೇಳಿ ಕೆಲವರು ಯಾರು ಪ್ರಬಲ ಆಕಾಂಕ್ಷಿಗಳಿದ್ರು ಅವ್ರಿಗೆ ಭರವಸೆಯನ್ನ ಕೊಟ್ಟಿದ್ರು. ಸೊ ಅಂತವರನ್ನ ಕಾರ್ಯಕರ್ತರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಬಿ.ಎನ್. ನಾಯ್ಡು, ಸುಧೀಂದ್ರ ಸೇರಿದಂತೆ ಹಲವರ ಹೆಸರನ್ನ ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತವರ ಹೆಸರುಗಳನ್ನ
ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಈ ಪಟ್ಟಿ ಸದ್ಯಕ್ಕೆ ಇಷ್ಟು ಹೆಸರುಗಳು ಅಧಿಕೃತವಾಗಿರುವಂತದ್ದು ಸಿಕ್ಕಿದೆ. ಇವತ್ತು ಸಂಜೆಯೊಳಗೆ ಪಟ್ಟಿ ಬಿಡುಗಡೆಯಾದ ನಂತರ ಸುಮಾರು 74 ಜನರ ಪಟ್ಟಿ ಬಿಡುಗಡೆಯಾಗತ್ತೆ. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.